ರಾಜ್ಯಾದ್ಯಂತ ಸಾರಿಗೆ ನೌಕರರ ಪ್ರತಿಭಟನೆ ಇಂದಿನಿಂದ ಪ್ರಾರಂಭವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಪ್ರತಿಭಟನೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಬಸ್ಗಳನ್ನು ಬೆರಳೆಣಿಕೆ ಸಂಖ್ಯೆಯಲ್ಲಿ ಮಾತ್ರ ರಸ್ತೆಗೆ ಇಳಿತಾ ಇದ್ದಾವೆ. ಸರ್ಕಾರ ಇದಕ್ಕೆ ಪರ್ಯಾಯವಾಗಿ ಜನರಿಗೆ ಅನಾನುಕೂಲ ಆಗದೇ ಇರೋ ರೀತಿಯಲ್ಲಿ ಏನು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ? ಬೆಂಗಳೂರಲ್ಲಿ 100ಕ್ಕೂ 100ರಷ್ಟು ಬಸ್ಸುಗಳು ಹೋಗ್ತಾ ಇದೆ. ಸ್ಪೇರ್ ಬಸ್ಸುಗಳಿರುತ್ತಲ್ಲ ಅದನ್ನು ಕೂಡ ತಗೊಂಡಿದ್ದೀವಿ, ಏನು ಸಮಸ್ಯೆ ಇಲ್ಲ. ಮತ್ತು ವಾಯು ಕರ್ನಾಟಕದಲ್ಲೂ ಮೋರ್ ದೆನ್ 50% ಇದೆ. ಕಲ್ಯಾಣ ಕರ್ನಾಟಕ KSRTC ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಪರ್ಯಾಯ ವ್ಯವಸ್ಥೆ ನಾವೆಲ್ಲ ಕೂಡ ಮಾಡ್ಕೊಂಡಿದ್ವಿ. ನೆನ್ನೆ ಕೋರ್ಟಲ್ಲಿ ಒಬ್ಬರು PAL ಹಾಕಿದರು. PAL ಹಾಕಿದ ಮೇಲೆ ನಾಳೆ ಸ್ಟ್ರೈಕ್ ಮಾಡೋದು ಬೇಡ, ಮುಂದಕ್ಕೆ ಹಾಕಿ ಅಂತ ಆದೇಶ ಕೊಟ್ಟಿದ್ದರು. ಕೋರ್ಟ್ ಆದೇಶನ ಪಾಲಿಸ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಮತ್ತು ನಮ್ಮ MDಗಳು ಎಲ್ಲ ಎಂಪ್ಲಾಯೀಸ್ಗೂ ಕೂಡ ನಾಳೆ ಸ್ಟ್ರೈಕ್ ಮಾಡಬಾರ್ದು, ಕೋರ್ಟ್ ಆದೇಶ ಇದೆ ಅಂಥೇಳಿ ಎಲ್ಲರಿಗೂ SMS ಮುಖಾಂತರ ಕಳಿಸಿದ್ರು. ಆದರೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಬಂದಿಲ್ಲ. ಇವತ್ತು ಕೋರ್ಟ್ ಇದೆ, ನೋಡಿಕೊಂಡು ಕೋರ್ಟ್ ಏನು ಆದೇಶ ಕೊಡ್ತಾರೆ ಅದರ ಮೇಲೆ ನಾವು ಮುಂದಿನ ಆ್ಯಕ್ಷನ್ನು ನಾವು ಮಾಡ್ತೀವಿ. ಅಂದರೆ ನಿನ್ನೆ ಮಾತುಕತೆ ವೇಳೆ ಸರ್ಕಾರ ಯಾಕೆ ಅವರ ಬೇಡಿಕೆಗಳನ್ನ ಕಂಪ್ಲೀಟಾಗಿ ಪೂರೈಸೋದಕ್ಕೆ ಸಿದ್ಧವಾಗಿಲ್ಲ? ಸರ್ಕಾರಕ್ಕೆ ಏನಾದ್ರು ಬೇರೆ ಸಮಸ್ಯೆ ಅಂದರೆ ಹಣಕಾಸಿನ ಕೊರತೆ? ಒಂದು KSRTC ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನಲ್ಲಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡ್ತಾರೆ. 2016ರಲ್ಲಿ ಆಗಿತ್ತು. ಆಗಲೂ ಕೂಡ 3 ದಿನ ಸ್ಟ್ರೈಕ್ ಮಾಡಿದರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾಗ ನಾವು 12% ಆ ಕಾಲಕ್ಕೆ ಜಾಸ್ತಿ ಮಾಡಿದ್ವಿ. 20ರಲ್ಲಿ ಆಗಬೇಕಾಗಿತ್ತು. 20ರಲ್ಲಿ ಕರೋನಾ ಬಂತು, 21ರಲ್ಲಿ ಕರೋನಾ ಬಂತು. 2 ವರ್ಷ ಆಗಲಿಲ್ಲ. 22ರಲ್ಲೂ ಮಾಡಲಿಲ್ಲ. 23ಕ್ಕೆ ಮಾಡಿದ್ರು BJP ಸರ್ಕಾರ ಇದ್ದಾಗ. ವೇತನ ಪರಿಷ್ಕರಣೆ ಮಾಡಿದಾಗ 23ರಲ್ಲಿ ಜಾರಿ 1/3/23ರಿಂದ ಜಾರಿ ಬರುತ್ತೆ ಅಂತ ಆವಾಗ ಆದೇಶ ಮಾಡಿದ್ರು. ಆವತ್ತು ಅವರೇನು ಮಾಡಬೇಕಾಗಿತ್ತು, 1/1/21ರಿಂದ ಅಂತ ಮಾಡಬೇಕಾಗಿತ್ತು ಆಗಿನ ಸರ್ಕಾರ. ಆದರೆ ಹಿಂದೆನೂ ಕೂಡ ಯಾವತ್ತಾದರೂ ಕೂಡ ಹಿಂದಿನ ಡೇಟ್ಗೆ ಅನ್ವಯ ಆಗುತ್ತೆ ಅಂತ ಮಾಡಿದರು. ಆದರೆ ಆ ಕಾಲದಲ್ಲಿ ಅವ್ರು ಮಾಡಲಿಲ್ಲ. ಅವರೇನು ಮಾಡಿದ್ರು, ಆದೇಶ 1/3/23ರಿಂದ ಅಂತ ಸ್ಪಷ್ಟವಾಗಿ ಇದು ಜಾರಿಗೆ ಬರುತ್ತೆ ಅಂತ ಹಾಕಿದ್ದಾರೆ. ಕಾರಣ ಏನು ಅಂದರೆ, ಹಿಂದೆ ಕರೋನಾ ಸಂದರ್ಭದಲ್ಲಿ 9,000 ಕೋಟಿ ಕೊಟ್ಟಿದ್ದರು ಆಗಿನ ಸರ್ಕಾರ. ಯಾಕೆಂದರೆ ಕರೋನಾ ಇತ್ತು, ಸ್ಯಾಲ್ರೀಸ್ಗೆ ಮತ್ತು ಡೀಸೆಲ್ಗೆ ಇದೆಲ್ಲ 9,000 ಕೋಟಿ ಕೊಟ್ಟಿದ್ವಿ ಅಂತ ಅವರು ಆ ರೀತಿ 1/3/23ರಿಂದ ಮಾಡಿದ್ದಾರೆ ಅಂತ. ಯಾಕೆಂದರೆ ಶ್ರೀನಿವಾಸ ಮೂರ್ತಿ ಅವ್ರ ರಿಪೋರ್ಟಲ್ಲಿದೆ ಇದು. 2 ವರ್ಷ ಕರೋನಾ ಸಂದರ್ಭದ್ದು ಸರ್ಕಾರ 9,000 ಕೋಟಿ ಕೊಟ್ಟಿದ್ದಾರೆ. ಅದರಿಂದ ಅದು 2 ತಿಂಗಳು ಬಿಟ್ಟು, 2 ವರ್ಷ ಬಿಟ್ಟು 1/1/22ರಿಂದ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಮತ್ತು 2 ಟೀಮ್ ಇದೆಯಲ್ಲ ಅಲ್ಲಿ, ಅವರು ಹಿಂದಿನ ಸರ್ಕಾರ ಮಾಡಿರೋದೇ ಆದೇಶ ತಪ್ಪು ಅಂತ ಅವರು ಈಗ ವಾದ ಮಾಡ್ತಾಯಿದ್ದಾರೆ ಅಲ್ವಾ. ಅದು ಆದೇಶ ಬಂದಾಗಲೇ 2.5 ವರ್ಷ ಆಗೋಯ್ತು ಹತ್ತತ್ರ. ಈಗ ವಾದ ಮಾಡ್ತಾರೆ ಅದು ಸರಿ ಇಲ್ಲ ಅಂತ. ಅದು ಸರಿ ಇಲ್ಲ ಅಂತ ಆಗಲೇ ಫೈಟ್ ಮಾಡಬೇಕಾಗಿತ್ತು ಇವರು. ಈಗೇನಾಗಿದೆ, ಸರ್ಕಾರ ಯಾವುದೇ ಪಕ್ಷ ಇರ್ಬೋದು, ಸರ್ಕಾರ ನಮ್ಮ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು ನಿನ್ನೆ 1/3/23ರಿಂದ ಹಿಂದಿನ ಸರ್ಕಾರ ಆದೇಶ ಮಾಡಿದೆ, ಅದಕ್ಕೆ ಸ್ಟಿಕ್ ಆನ್ ಆಗಬೇಕು ಅಂತ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರದ ಸ್ಟ್ಯಾಂಡು ಹೇಳಿದ್ದಾರೆ. ಅವರು ಇಲ್ಲ ಆದೇಶ ತಪ್ಪು ಅಂತ ಅವರು ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು 700 ಕೋಟಿ 14 ತಿಂಗಳದು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮಾತುಕತೆ ಮಾಡೋಣ ಸೆಷನ್ ಆದಮೇಲೆ ಇನ್ನೊಂದು ಸಲ ಅಂತ ಹೇಳಿದರು. ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ, ನೀವು ಮುಂದೆ ಬನ್ನಿ, ಫ್ಲೆಕ್ಸಿಬಲ್ ಆಗಿರಿ ಅಂತ ಹೇಳಿದರು. ಆದರೂ ಅವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಮತ್ತು ಕೋರ್ಟು ಕೂಡ 1 ದಿನ ಮುಂದಕ್ಕೆ ಹಾಕಿತ್ತು. ಕೋರ್ಟ್ ಆದೇಶ ಆದಮೇಲೂ ಕೂಡ ಕೆಲವರು ಆಬ್ಸೆಂಟ್ ಆಗಿದ್ದಾರೆ. ಮತ್ತು ಇವತ್ತು ಕೋರ್ಟ್ ಇದೆ.